ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ನೀಡಿದ ನಂತರ ಹೊಸ ಸ್ಪರ್ಧಿಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಿವೆ. ಇನ್ನು ಕೆನಡಾ ಮೂಲದ ನಾಯಕರ ಜೊತೆಗೆ ಇಬ್ಬರು ಭಾರತೀಯರು ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಸೇರಿದ್ದಾರೆ. ಈ ಭಾರತೀಯ ಮೂಲದ ಸಂಸದರಲ್ಲಿ ಮೊದಲ ಹೆಸರು ಅನಿತಾ ಆನಂದ್, ಮಾಜಿ ರಕ್ಷಣಾ ಸಚಿವೆ ಮತ್ತು ಟ್ರೂಡೋ ಕ್ಯಾಬಿನೆಟ್ನಲ್ಲಿ ಪ್ರಸ್ತುತ ಸಾರಿಗೆ ಮತ್ತು ಆಂತರಿಕ ವ್ಯಾಪಾರ ಸಚಿವೆ. ಇನ್ನು ಎರಡನೇ ಹೆಸರು ಭಾರತ ವಂಶಿ ಲಿಬರಲ್ ಪಕ್ಷದ ಸಂಸದ ಜಾರ್ಜ್ ಚಹಾಲ್ ಅವರದ್ದು. ಅವರು ಪ್ರಸ್ತುತ ಸಾರಿಗೆ ಮತ್ತು ಆಂತರಿಕ ವ್ಯಾಪಾರ ಸಚಿವರೂ ಆಗಿದ್ದಾರೆ. ಅನಿತಾ 1967ರಲ್ಲಿ ನೋವಾ ಸ್ಕಾಟಿಯಾದಲ್ಲಿ ಭಾರತೀಯ ಪೋಷಕರಿಗೆ ಜನಿಸಿದ್ರು. ಇಬ್ಬರು ವೈದ್ಯಕೀಯ ವೃತ್ತಿಪರರಾಗಿದ್ದರು. ಇನ್ನು ಅವರ ತಾಯಿ ಸರೋಜಾ ಪಂಜಾಬ್ ಮೂಲದವರಾಗಿದ್ದು, ತಂದೆ SV ಆನಂದ್ ತಮಿಳುನಾಡಿನವರು. ಅನಿತಾ ಅವರು ಟೊರೊಂಟೊ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪ್ರಾಧ್ಯಾಪಕಿಯಾಗಿದ್ದರು. ಅವರು ಟೊರೊಂಟೊ ಸಮೀಪದ ಒಕ್ವಿಲೆಯಿಂದ 2019ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದರು. ಇದರ ನಂತರ ಅವರು ಸಾರ್ವಜನಿಕ ಸೇವೆಗಳು ಮತ್ತು ಸಂಗ್ರಹಣೆ ಸಚಿವರಾಗಿ ಆಯ್ಕೆಯಾದರು. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಲಸಿಕೆಗಳನ್ನು ಸಂಗ್ರಹಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು. ರಕ್ಷಣಾ ಸಚಿವರಾಗಿದ್ದಾಗ ಅವರು ಉಕ್ರೇನ್ಗೆ ಸಹಾಯ ಮಾಡಿದರು. ಕೆನಡಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಮೂಲದ ಜನರಿದ್ದಾರೆ. ಈ ಕಾರಣಕ್ಕಾಗಿ ಭಾರತೀಯ ಮೂಲದ ವ್ಯಕ್ತಿ ಪ್ರಧಾನಿಯಾಗುವುದು ಭಾರತಕ್ಕೆ ಒಳ್ಳೆಯ ಸಂಕೇತಗಳನ್ನು ನೀಡಬಹುದು. ಈ ಹಿಂದೆ ಟ್ರೂಡೋ ಅವರ ಆಳ್ವಿಕೆಯಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ಬಗ್ಗೆ ಭಾರತದ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿತ್ತು. ನಂತರ ಉಭಯ ದೇಶಗಳ ನಡುವಿನ ಸಂಬಂಧಗಳು ಹದಗೆಟ್ಟವು. ಸುಮಾರು 1 ದಶಕದ ಕಾಲ ಕೆನಡಾದ ಪ್ರಧಾನಿಯಾಗಿದ್ದ ಜಸ್ಟಿನ್ ಟ್ರೂಡೋ ಸೋಮವಾರ ಅಂದರೆ ಜನವರಿ 6ನೇ ತಾರೀಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದರು. ಮತದಾರರ ಬೆಂಬಲದ ನಷ್ಟ ಮತ್ತು ಲಿಬರಲ್ ಪಕ್ಷದೊಳಗಿನ ಆಂತರಿಕ ಘರ್ಷಣೆಗಳು ತಮ್ಮ ರಾಜೀನಾಮೆಯ ಹಿಂದಿನ ಪ್ರಮುಖ ಕಾರಣಗಳಾಗಿವೆ ಅಂತ ಅವರು ಉಲ್ಲೇಖಿಸಿದರು. ಇನ್ನು ಹೊಸ ನಾಯಕರ ಆಯ್ಕೆ ಆಗುವವರೆಗೂ ನಾನೇ ಪ್ರಧಾನಿ ಅಂತ ಟ್ರೂಡೋ ಹೇಳ್ತಾ ಇದ್ದಾರೆ. ಪಕ್ಷ ಹೊಸ ನಾಯಕನನ್ನು ಆಯ್ಕೆ ಮಾಡುವವರೆಗೂ ಕೂಡ ತಾವು ಪ್ರಧಾನಿಯಾಗಿಯೇ ಇರುವುದಾಗಿ ಟ್ರೂಡೋ ಸ್ಪಷ್ಟಪಡಿಸಿದ್ದಾರೆ. ನಾನು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಲಿಬರಲ್ ಪಕ್ಷದೊಳಗೆ ಪ್ರಧಾನಿ ಹುದ್ದೆಗೆ ಪೈಪೋಟಿ ತೀವ್ರಗೊಂಡಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಸಂಸತ್ತಿನ ಅಧಿವೇಶನವನ್ನು ಜನವರಿ 27ರಿಂದ ಮಾರ್ಚ್ 24ಕ್ಕೆ ಮುಂದೂಡಲಾಗಿದೆ. ಇದರಿಂದಾಗಿ ಲಿಬರಲ್ ಪಕ್ಷವು ತನ್ನ ಹೊಸ ನಾಯಕನನ್ನು ಆಯ್ಕೆ ಮಾಡಲು ಸಮಯ ಸಿಕ್ಕಂತಾಗುತ್ತೆ. ಪ್ರಧಾನಿ ರೇಸ್ನಲ್ಲಿರುವಂತಹ ಅನಿತಾ ಅವರ ವಿದ್ಯಾಭ್ಯಾಸ ನೋಡ್ತಾ ಹೋಗೋದಾದರೆ 57 ವರ್ಷದ ಅನಿತಾ ಆನಂದ್ ಪ್ರಸ್ತುತ ದೇಶದ ಸಾರಿಗೆ ಮತ್ತು ಗೃಹ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ಶೈಕ್ಷಣಿಕ ಮತ್ತು ರಾಜಕೀಯ ಹಿನ್ನೆಲೆಯಿಂದಾಗಿ ಅವರು ಪ್ರಮುಖ ರಾಜಕೀಯ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅನಿತಾ ಆನಂದ್ ಅವರು ಕ್ವೀನ್ಸ್ ವಿಶ್ವವಿದ್ಯಾಲಯದಿಂದ ರಾಜಕೀಯ ಅಧ್ಯಯನದಲ್ಲಿ ಬ್ಯಾಚುಲರ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಜೂರಿಸ್ ಪ್ರುಡೆನ್ಸ್ ಡೌಲ್ ಹೌಸಿ ಮತ್ತು ಟೊರೆಂಟೊ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಲಾಸ್ ಅನ್ನು ಹೊಂದಿದ್ದಾರೆ. ಏನೋ ಹೆಚ್ಚುವರಿಯಾಗಿ ಅವರು ಯೇಲ್, ಕ್ವೀನ್ಸ್ ವಿಶ್ವವಿದ್ಯಾಲಯ ಮತ್ತು ವೆಸ್ಟರ್ನ್ ವಿಶ್ವವಿದ್ಯಾಲಯದಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಲಿಸಿದ್ದಾರೆ. ರಾಜಕೀಯಕ್ಕೆ ಪ್ರವೇಶಿಸುವಂತಹ ಮೊದಲು ಅವರು ಟೊರೆಂಟೊ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪ್ರಾಧ್ಯಾಪಕರಾಗಿದ್ದರು. ಸಹೋದರಿಯರು ಕೂಡ ಉನ್ನತ ಹುದ್ದೆಯಲ್ಲಿದ್ದಾರೆ. ಅವರ ಇಬ್ಬರು ಸಹೋದರಿಯರಾದಂತಹ ಗೀತಾ ಮತ್ತು ಸೋನಿಯಾ ಆನಂದ್ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಅನಿತಾ ಆನಂದ್ 2019ರಲ್ಲಿ ರಾಜಕೀಯ ಪ್ರವೇಶಿಸಿದ್ರು ಮತ್ತು ನಂತರ ಲಿಬರಲ್ ಪಕ್ಷದ ಅತ್ಯಂತ ಮಹತ್ವಾಕಾಂಕ್ಷೆಯ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಅಶ್ವವೇಗ ಡಿಜಿಟಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.